ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನೋಡಿಸ್ತಿದ್ದೀನಿ. ಇದಕ್ಕೆ ನಾನು ಅರ್ಧ kg ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿಗಿನ ಗಟ್ಟಿಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದನ್ನು ನೋಡ್ರಿ, ಇಷ್ಟ ಆದರೆ ಸಾಕು. ನಮಗೆ ಜಾಸ್ತಿ ಗಟ್ಟಿ ಇರಬೇಕು, ಸ್ಮೂತ್ ಜಾಸ್ತಿ ಬೇಡ ನಮಗೆ. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಯಲು ಬಿಡಬೇಕು. ಇದು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು. ಇದನ್ನು ನಾವು ಮುಚ್ಚಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಒಂದು 50 ಗ್ರಾಮ್ ಅಷ್ಟು ಬಿಳಿ ಎಳ್ಳು ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಅದು ಬಿಸಿಗೇ ಫ್ರೈ ಆಗಿಬಿಡುತ್ತೆ ಬೇಗ. ನಾವು ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋಬೇಕು. ಮತ್ತು ಅದೇ ಪ್ಯಾನ್ಗೆ ನಾವು ಒಂದು ಅರ್ಧ kg ಕಳೆಪಪ್ಪು ಹಾಕಿ ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು ನಮಗೆ. ನೋಡಿರಿ, ಇಷ್ಟ ಆಗಿದೆ. ಈಗ ಇದನ್ನು ಆರಿದ್ಮೇಲೆ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಪೌಡ್ರ್ ಆದಮೇಲೆ ನಾವು ಅದಕ್ಕೆ ಬಿಳಿ ಎಳ್ಳಿನ ಪೌಡ್ರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನಾವು ಗಸಗಸೆ ಹಾಕ್ಕೋಬೋದು, ನಾನು ಗಸಗಸೆ ಹಾಕಿಲ್ಲ. ಇದೆರಡು ಮಿಕ್ಸ್ ಆದಮೇಲೆ ನಾವು ಒಂದು 400 ಗ್ರಾಮ್ ಅರ್ಧ kgಗಿನ ಕಡಿಮೆ ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಫುಲ್ಲು ಎಲ್ಲ ಬೆಲ್ಲ ಎಲ್ಲ ಹಸಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕು. ನೋಡಿರಿ, ಈ ಥರ ಆಗಿದೆ. ಈಗ ನಾನು 2 ಕಪ್ಪಷ್ಟು ಒಣಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ, ನಾನು ಈ ಥರ ಹಾಕ್ತಾಯಿದ್ದೀನಿ ಸಾಕು ಅಂತ. ನೋಡಿರಿ, ಇಷ್ಟ ಆದಮೇಲೆ ಎಲ್ಲ ಫುಲ್ಲು ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಇದೆಲ್ಲ ಫುಲ್ಲು ಮಿಕ್ಸ್ ಆದಮೇಲೆ ಇದನ್ನು ಒಂದು 10 ನಿಮಿಷ ನೆನೆಯಲ್ಲಿ ಬಿಡಬೇಕು. ಅದೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೆಂದಷ್ಟು. ಇದು ನೆಂದಾದಮೇಲೆ ನಾವು ಹಸಿ ಹಿಟ್ಟನ್ನ ಯಾವ ರೀತಿ ಲಟ್ಟಿಸ್ಕೊಳೋದು ಅಂತ ನೋಡೋಣ ಬನ್ನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ನೌರಿಗೆ ಲಟ್ಟಿಸ್ಕೋಬೇಕಾಗುತ್ತೆ. ಪೂರಿಗಿನ ನಾವು ನೌರಿಗೆ ತೊಗೊಬೇಕು. ಇದನ್ನು ನೋಡಿರಿ, ಈ ಥರ ನೌರಿಗೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇದು ನೋಡಿರಿ, ಇಷ್ಟ ಆಗಿದ್ರೆ ಸಾಕು ನಮಗೆ. ದಪ್ಪ ಏನಿಲ್ಲ, ನೌರಿಗಿದೆ. ಇದನ್ನು ನಾವು ಕರ್ಜಿಕಾಯಿ ಪ್ರೆಸ್ಸಿಂಗ್ಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಕಡೆಯೂ ಸಿಗುತ್ತೆ ಅಂಗಡಿಗಳಲ್ಲಿ. ನೋಡಿರಿ, ಇದಕ್ಕೆ ನಾನು ಈ ಥರ ಹಸಿ ಹಿಟ್ಟನ್ನ ಹಾಕ್ಬಿಟ್ಟು ಅದರೊಳಗಡೆ ನಾನು 1.5 ಸ್ಪೂನಷ್ಟು ಅದನ್ನು ಸೂಸ್ಲನ್ನ ಹಾಕ್ತಾಯಿದ್ದೀನಿ. ಇದು ಸೂಸ್ಲು ಕರ್ಜಿಕಾಯಿ. ಇದು ಅದಕ್ಕೋಸ್ಕರ ಸೂಸ್ಲು ಅಂತ ಇದನ್ನು ಕರೀತಾರೆ. ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು. ನೋಡಿರಿ, ಈ ಥರ ಲೈಟಾಗಿ ಪ್ರೆಸ್ ಆದಮೇಲೆ ಅದು ಎಕ್ಸ್ಟ್ರಾ ಹಸಿ ಹಿಟ್ಟಿರೋದನ್ನು ನಾವು ತೆಗೊಂಬಿಡ್ಬೇಕು. ತಗೊಂಡ್ಮೇಲೆ ನಮಗೆ ಅದು ಕರ್ಜಿಕಾಯಿ ಶೇಪ್ ಬಂದಿರುತ್ತೆ. ಇದಕ್ಕೆ ಯಾವ ಆಯಿಲು ಯೂಸ್ ಮಾಡಬಾರ್ದು, ಹಂಗೆ ಬಂದ್ಬಿಡುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಕೈಗೆ ಬಂದ್ಬಿಡ್ತು. ಇದೇ ರೀತಿ ಎಲ್ಲ ನಾವು ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಾಡ್ಕೊಂಡಾದಮೇಲೆ ನೋಡಿ, ಎಲ್ಲ ಅದೇ ಶೇಪಲ್ಲೇ ಇದೆ, ಯಾವುದೂ ಒಡೆದೋಗಿಲ್ಲ. ಈ ಥರ ಎಲ್ಲ ಮಾಡಿಕೊಂಡು ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದೊಂದೇ ಈ ಥರ ಬಿಡಬೇಕಾಗುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗ. ಇದು ಒಂದೊಂದು ನಿಮಿಷ ಒಂದೊಂದು ಕಡೆ ಆದರೆ ಸಾಕು. ಒಂದು 3 ನಿಮಿಷ ಇಲ್ಲ 4 ನಿಮಿಷದಲ್ಲೇ ಇದು ಆಗಿಬಿಡುತ್ತೆ. ನೋಡಿರಿ, ಈ ಥರ ಆಗಿದೆ. ನಮಗೆ ಕಲರ್ ಚೇಂಜ್ ಬಂದಮೇಲೆ ನಾವು ತೊಗೊಳ್ಬೇಕು. ನೋಡಿರಿ, ಈ ಥರ ಆಗಿದೆ. ಅಂಚಲ್ಲೆಲ್ಲನೂ ರೋಸ್ಟ್ ಆಗಿದೆ. ನೋಡಿರಿ, ಈಗ ಆಗಿದೆ ಇದು. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೋದು. ನೋಡಿರಿ, ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿದೆ. ಇದನ್ನೆಲ್ಲ ನೈವೇದ್ಯಕ್ಕೆಲ್ಲ ಮಾಡ್ಕೋಬೋದು. ನೋಡಿರಿ, ಈ ಥರ ಎಷ್ಟು ಚೆನ್ನಾಗಿದೆ ಅಂತ, ಕ್ರಿಸ್ಪಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೀವು ಟ್ರೈ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.